ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸದನಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸದನಶಂಕರ್ ಅಕಾಡೆಮಿ HSTR, GPSTR, PSTR, ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಾಸಸ್ಗಳ ಆ್ಯಪ್ಗಳನ್ನು ರಿಲೀಸ್ ಮಾಡಿದೆ ಸ್ನೇಹಿತರೆ. ಕೋರ್ಸಸ್ಗಳನ್ನು ಬಳಸ್ಕೊಳ್ಳೇಬೇಕು. ಯಾಕಂದರೆ ಇವತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸೈನ್ಸ್ ಕ್ವಶನ್ಸ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ನಾವು ಯಾವುದೋ ಆಥರ್ ಬುಕ್ಗಳನ್ನು ಓದಿದರೆ ಅಷ್ಟು ಸಕ್ಸಸ್ ಆಗೋದಿಲ್ಲ. ಮತ್ತು ನಾನು ಕೂಡ ಸೈನ್ಸ್ ಕೋರ್ಸನ್ನು ಲಾಂಚ್ ಮಾಡಿದ್ದೆ, ಬಟ್ ಅಷ್ಟು ಡೀಟೇಲ್ ಆಗಿ ಕೆಲವೊಂದು ವೈಯಕ್ತಿಕ ಪ್ರಾಬ್ಲಮ್ಗಳಿಂದ ಕೊಡೋಕ್ಕಾಗಿಲ್ಲ. ಬಟ್ ಈಗ ಉಳ್ಕೊಂಡಿರ್ತಕ್ಕಂಥ ದಿನಗಳಲ್ಲಿ ಇನ್ ಡೀಟೇಲ್ ಆಗಿ KE ಅವರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಆ ರೀತಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟ್ ಕ್ವಶನ್ ಇದೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಯಾವ ಕಾರಣದಿಂದ ಬರುತ್ತೆ ಅಂತ ಇದೆ. ಕ್ಲಿಯರ್? ಟರ್ನರ್ ಸಿಂಡ್ರೋಮ್ ಕಾಯಿಲೆ ಇದೆಯಲ್ವಾ, ಈ ಕೆಳಕಂಡ ಯಾವ ಕಾರಣದಿಂದ ಬರುತ್ತೆ ಅಂತ ಒಂದು ಪ್ರಶ್ನೆ ಇದೆ. ಸೊ ಫಸ್ಟ್ ನಮಗೆ ಈ ಸಿಂಡ್ರೋಮ್ ಬಗ್ಗೆ ಗೊತ್ತಿಲ್ಲ. ಇದು ಜೆನೆಟಿಕಲಿ ಡಿಸಾರ್ಡರ್. ನೋಡಿ, ಇಲ್ಲಿ ಬಾಡಿನ ಡಿಸೈಡ್ ಮಾಡೋದು 44 ಕ್ರೋಮೋಸೋಮ್ಗಳು. ನೆಕ್ಸ್ಟ್ ಸೆಕ್ಸನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ದಟ್ ಈಸ್ ಒಂದು ಜೊತೆ ಕ್ರೋಮೋಸೋಮ್ಗಳು. ಅವು XX ಇದ್ರೆ ಅದು ಹೆಣ್ಣು ಅಂತ. ನೆಕ್ಸ್ಟ್ ಆ ಕ್ರೋಮೋಸೋಮ್ XY ಇದ್ರೆ ಅದು ಗಂಡು ಅಂತ ಅರ್ಥ. ಕ್ಲಿಯರ್? ಬಟ್ ಯಾರಿಗೆ ಟರ್ನರ್ ಸಿಂಡ್ರೋಮ್ ಇರುತ್ತೋ ಅವರಿಗೆ ಈ 44 ಕ್ರೋಮೋಸೋಮ್ ಜೊತೆಗೆ ಬರೀ ಒಂದು X ಕ್ರೋಮೋಸೋಮ್ ಇರುತ್ತೆ, ಇನ್ನೊಂದು ಕ್ರೋಮೋಸೋಮ್ ಇರಲ್ಲ. ಕ್ಲಿಯರ್? ಇರಲ್ಲ. ಹಾಗಾದರೆ ಸಾಮಾನ್ಯವಾಗಿ ಇದು ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಕ್ರೋಮೋಸೋಮ್. ಒಟ್ಟು ಎಷ್ಟು ಕ್ರೋಮೋಸೋಮ್ ಇರುತ್ತೆ? 45 ಕ್ರೋಮೋಸೋಮ್ ಇರುತ್ತೆ. ಇದು 44, ಇದೊಂದು X. ಬಟ್ ಇಲ್ಲಿ ಯಾವ ಆಪ್ಷನ್ನು 45 ಇಲ್ಲದೆ ಇರೋದ್ರಿಂದ ಇದು ನಿಮಗೆ ಗ್ರೇಸ್ ಸಿಗತ್ತೆ. ಕ್ಲಿಯರ್ ಅನ್ಕೊಳ್ಳಿ, ಗ್ರೇಸ್ ಸಿಗತ್ತೆ. ಯಾಕಂದರೆ ಈಗ ಕ್ರೋಮೋಸೋಮ್ಸ್ಗಳ ಸಂಖ್ಯೆ 48, ಇದು ಅಲ್ಲ. ಕ್ರೋಮೋಸೋಮ್ಗಳ ಸಂಖ್ಯೆ 46, ಇದು ನಾರ್ಮಲ್ ಇದೆ. ಕ್ಲಿಯರ್? ಈಗ ಕ್ರೋಮೋಸೋಮ್ ಸಂಖ್ಯೆ 47 ಅಂದರೆ 21ನೇ ಏನು ಕ್ರೋಮೋಸೋಮ್ ಇದೆ, ಒಂದು ಜೊತೆ ಕ್ರೋಮೋಸೋಮ್ ಇರುತ್ತೆ. ಇಲ್ಲಿ ಅಡಿಷನಲ್ ಆಗಿ ಇನ್ನೊಂದು ಕ್ರೋಮೋಸೋಮ್ ಸೇರ್ಕೊಳ್ಳುತ್ತೆ. ಆ ಇನ್ನೊಂದು ಕ್ರೋಮೋಸೋಮ್ ಅಲ್ಲಿ ಸೇರ್ಕೊಳ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಸಿಂಪಲ್ ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ಡೌನ್ ಸಿಂಡ್ರೋಮ್. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಒಂದು ಅಡಿಷನಲ್ ಕ್ರೋಮೋಸೋಮ್ 21 ಕ್ರೋಮೋಸೋಮ್ ಅಲ್ಲಿ ಸೇರ್ಕೊಂಡ್ರೆ ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗೋದ್ರಿಂದ ಅಂದರೆ ಇಲ್ಲಿ ಎಕ್ಸಾಂಪಲ್ 44 ಕ್ರೋಮೋಸೋಮ್ ಇರುತ್ತೆ. ನೆಕ್ಸ್ಟ್ ಪ್ಲಸ್ XX, ಇದ್ರ ಜೊತೆಗೆ ಮತ್ತೊಂದು Y ಸೇರ್ಕೊಂಡ್ರೆ ಒಂಥರ ಗಂಡಸ್ತರ ಹುಡುಗಿ ಇರ್ತಾಳೆ ಇವಳು. ಇವೆಲ್ಲ ನಾನು ನಿಮ್ಮ ಜೊತೆಗೆ ಚೆಕ್ ಮಾಡ್ತೀನಿ. ಇದಕ್ಕೆ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಹಾಗಾದ್ರೆ ಇದು ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್, ಇದು ಡೌನ್ ಸಿಂಡ್ರೋಮ್, ಇದು ನಾರ್ಮಲ್, ಇದು ಆಪ್ಷನ್ ಅಲ್ಲ. ಹಾಗಾಗಿ ಇದು ಗ್ರೇಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಈ ಕೆಳಗಿನ ಯಾವ ಮೈಕ್ರೋಬ್, ಯಾವ ಪಾಚಿ ಗಗನಯಾತ್ರಿಗಳು ಆಹಾರವಾಗಿ ಬಳಸ್ತಾರೆ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ನೋಡಿ, ಈ ಜಿಲಿಡಿಯಮ್ ಅನ್ನ ನಾವೇನು ಅಗರ್ ಮೀಡಿಯಾ ನಾವೇನು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅಗರ್ ಮೀಡಿಯಾಗಳ ತಯಾರಿಕೆಯಲ್ಲಿ ಜಿಲಿಡಿಯಂ ಮತ್ತು ಈ ಗ್ಯಾಸಿಲೇರಿಯಾವನ್ನು ಬಳಸ್ತೀವಿ ನಾವು ಅಗರ್ ಮೀಡಿಯಾದಲ್ಲಿ. ಕ್ಲಿಯರ್? ಅಗರ್ ಮೀಡಿಯಾದಲ್ಲಿ. ನೆಕ್ಸ್ಟ್ ಸ್ಪೈರೋಗೈರ ಇದೆ ಅಲ್ವಾ, ಈ ಸ್ಪೈರೋಗೈರನ್ನು ನಾವು ಪಾಂಡ್ ಸಿಲ್ಕ್ ಅಂತ ಕರಿತೀವಿ. ಪಾಂಡ್ ಸಿಲ್ಕ್, ಕೊಳದ ರೇಷ್ಮೆ ಅಂತ ಕರಿತೀವಿ. ಇದು ಸಿಹಿ ನೀರಲ್ಲಿ ಬೆಳೆಯುತ್ತೆ. ಇದು ಸಿಹಿ ನೀರಲ್ಲಿ ಬೆಳೆಯುತ್ತೆ. ಪಾಂಡ್ ಸಿಲ್ಕ್ ಅಂತ ಕರಿತೀವಿ. ಇದು ಸಿಹಿ ನೀರಲ್ಲಿ ಬೆಳೆಯುತ್ತೆ. ಇದು ಆಮ್ಲಜನಕದ ಪ್ರಮಾಣವನ್ನು ನೀರಲ್ಲಿ ಜಾಸ್ತಿ ಮಾಡುತ್ತೆ. ಕ್ಲಿಯರ್? ನೆಕ್ಸ್ಟ್ ಸ್ಪೈರುಲಿನ ಮತ್ತು ಕ್ಲೋರೆಲ್ಲಾ, ಸ್ಪೈರುಲಿನ ಮತ್ತು ಕ್ಲೋರೆಲ್ಲಾ ಇವನ್ನ ಗಗನಯಾತ್ರಿಗಳು ಆಹಾರವಾಗಿ ಬಳಸ್ತಾರೆ. ಯಾಕೆಂದರೆ ಇವುಗಳಲ್ಲಿ ಪ್ರೋಟೀನ್ ಪ್ರಮಾಣ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಹಾಗಾಗಿ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದು ರಿಪೀಟೆಡ್ ಕ್ವಶನ್. ಮಿನಿಮಾಟ ಅಂದರೆ ನಿಮಗೆ ಆಲ್ರೆಡಿ ಡೈರೆಕ್ಟ್ ಆಗಿ ಶೂಟ್ ಮಾಡ್ತೀರಾ. ಸಿಂಪಲ್ ಪಾದರಸ ಅಂತ. ಕ್ಲಿಯರ್? ಪಾದರಸ. ಕಾರ್ಬನ್ ಮೊನಾಕ್ಸೈಡ್ ನಮಗೇನು ಬರುತ್ತೆ? ಅನಿಮಿಯಾ ಅಂದರೆ ರಕ್ತದ ಮೂಲಕ ಆಮ್ಲಜನಕ RBC ಮೂಲಕ ಆಮ್ಲಜನಕ ಸಾಗಾಣಿಕೆ ಆಗಬೇಕು. ಆದರೆ ಆ RBCಯಲ್ಲಿರ್ತಕ್ಕಂತಹ ಹಿಮೋಗ್ಲೋಬಿನಿಗೆ ಕಾರ್ಬನ್ ಮೊನಾಕ್ಸೈಡ್ನ ಪ್ರೀತಿ ತುಂಬ. ಹಾಗಾಗಿ RBC ಈ ಆಕ್ಸಿಜನ್ ಬದಲು ಕಾರ್ಬನ್ ಮೊನಾಕ್ಸೈಡನ್ನು ನೀವು ಅಂದರೆ ಸಾಗಾಣಿಕೆ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಶಕ್ತಿಯ ಪ್ರಮಾಣ ಕಡಿಮೆ ಆಗತ್ತೆ. ಆಟೋಮೆಟಿಕ್ಕಾಗಿ ಅನಿಮಿಯಾ, ನಿಶಕ್ತಿ ಬರುತ್ತೆ. ಸಲ್ಫರ್ ಡೈಆಕ್ಸೈಡು ನಿಮಗೆ ಗೊತ್ತಿದೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ತರ್ತಕ್ಕಂಥದ್ದು ಸಲ್ಫರ್ ಡೈಆಕ್ಸೈಡ್. ಇದರ ಬೆಳವಣಿಗೆ ಜಾಸ್ತಿ ಆದರೆ ಅದು ಲೈಕೆನ್ಸ್ಗಳು ಸಾಯುತ್ತೆ. ನೈಟ್ರೋಜನ್ ಆಕ್ಸೈಡ್ಗಳು, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಬಗ್ಗೆ ನಿಮಗೆ ಗೊತ್ತಿದೆ. ಇದನ್ನು ಈಗ ನಾವು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಆಲ್ಟರ್ನೇಟ್ ಆಗಿ ಬಳಸ್ತಾ ಇದ್ದೀವಿ. ಯಾಕೆ?
ನೋಡಿ ಇದರದ್ದು ಕಂಬಷನ್ ಲೆವೆಲ್ ಜಾಸ್ತಿ ಇದೆ, ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತೆ. ಯಾಕಂದರೆ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ. ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಯಾವುದಿದೆ ಅಂದರೆ ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಯಾವುದು ಹೊಂದಿರುತ್ತೆ? CNG. ಯಾಕಂದರೆ CNGಯಲ್ಲಿ ಏನಿರುತ್ತೆ? ಪ್ರಮುಖ ಘಟಕಾಂಶ ಮೀಥೇನ್ ಇರುತ್ತೆ ಮತ್ತು ಇದು ಅಗ್ಗವಾಗಿರುತ್ತೆ. ದಿಸ್ ಈಸ್ ಆಲ್ಸೋ ರೈಟ್. CNGಯನ್ನು ನಿರಂತರವಾಗಿ ಅಡೆತಡೆ ಇಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನನ್ನು ಹಾಕುವುದು ಸುಲಭ, ಇದು ಕಷ್ಟ. ಯಾಕಂದರೆ ಇದು ಹೈ ಪ್ರೆಷರ್ಡ್ ಗ್ಯಾಸ್. ಕ್ಲಿಯರ್? ಇದಕ್ಕೆ ಅಧಿಕ ಒತ್ತಡದಲ್ಲಿ ಕಂಪ್ರೆಸ್ ಮಾಡಬೇಕು. ಹಾಗಾಗಿ ಇದನ್ನು ಈಸಿಯಾಗಿ ಮಾಡೋದು ತುಂಬಾ ಕಷ್ಟ. ಕಲಬೆರಕೆ ಮಾಡುವುದು ಮತ್ತು ಅಕ್ರಮವಾಗಿ ವರ್ಗಾವಣೆ ಮಾಡೋದು ಕಷ್ಟಕರ, ಇದು ಕೂಡ ಸರಿ. ಅಷ್ಟು ಸುಲಭ ಕಲಬೆರಕೆ ಮಾಡೋಕ್ಕಾಗಲ್ಲ. ಹಾಗಾಗಿ ABD ಆನ್ಸರ್ ಏನಾರ ಇದ್ದರೆ ಅದು ರೈಟ್. ABD, ದಟ್ ಈಸ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರೋದು, ಇದು ಕೂಡ ಡೈರೆಕ್ಟ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ. ಒಮೆಗಾ ಮತ್ತು ಫ್ಯಾಟಿ ಆಸಿಡ್ಗಳೇನಿದೆ ಅವು ಮೀನಿನ ಎಣ್ಣೆಯಲ್ಲಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಎಲೆಗೆ ಮಾರ್ಪಾಡಾಗಿದೆ? ಲೀವ್ಸ್ ಮಾಡಿಫಿಕೇಶನ್ ಯಾವುದು ಅಂತ ಕೇಳಿದ್ದಾನೆ. ಸಿಂಪಲ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆ ಅಲ್ವಾ? ನೋಡಿ ಎಕ್ಸಾಂಪಲ್, ಹಿಂಗೆ ಬೇರಿರುತ್ತೆ, ಈ ಬೇರಿನ ಮೇಲೆ ಸ್ಟೆಮ್ ಇರುತ್ತೆ, ಈ ಸ್ಟೆಮ್ನ ಮೇಲೆ ಲೀವ್ಸ್ ಏನಾಗಿರುತ್ತೆ? ಮಾಡಿಫಿಕೇಶನ್ ಆಗಿರುತ್ತೆ. ಏನಾಗಿ? ಬಲ್ಬ್ ಆಗಿ ಮಾಡಿಫಿಕೇಶನ್ ಆಗಿರುತ್ತೆ. ಹಾಗಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಯಲ್ವಾ? ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ರಕ್ತದಲ್ಲಿ ಯೂರಿಯಾದ ಪ್ರಮಾಣ ಹೆಚ್ಚಿಸಲು ಕಾರಣವಾಗಬಹುದಾದ ಸ್ಥಿತಿ, ದಟ್ ಈಸ್ ದ ಯುರೇಮಿಯಾ ಅಂತ. ಕ್ಲಿಯರ್? ಯುರೇಮಿಯಾ ಇಸ್ ದ ರೈಟ್ ಆನ್ಸರ್. ಓಕೆ, ಯುರೇಮಿಯಾ. ಹಿಮೋಡಯಾಲಿಸಿಸ್, ಇದು ರಕ್ತವನ್ನು ಡಯಾಲಿಸಿಸ್ ಮಾಡ್ತಕ್ಕಂಥದ್ದು. ಮೂತ್ರಪಿಂಡದ ಕಲ್ಲುಗಳು, ಇದು ಕ್ಯಾಲ್ಸಿಯಂ ಆಕ್ಸಾಲೇಟ್ ಸಂಗ್ರಹಣೆ ಆಗ್ತಕ್ಕಂಥದ್ದು. ನೆಫ್ರೈಟಿಸ್ ಅಂದರೆ ಇದು ಕಿಡ್ನಿಯ ಉರಿಯೂತ ಅಂತ. ಕ್ಲಿಯರ್? ಹಾಗಾಗಿ ದಟ್ ಈಸ್ ಯುರೇಮಿಯಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜಲ್ ವಿದ್ಯುತ್ ಸರಣದಲ್ಲಿ DNA, ನಾನು ಹೇಳಿದ್ದೀನಿ ಬಯೋಟೆಕ್ನಾಲಜಿಯಲ್ಲಿ ಸಾಧನಶಂಕರ್ ಯೂಟ್ಯೂಬ್ ಚಾನಲಲ್ಲಿ ನಾನು DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಹೇಳಿದ್ದೀನಿ. ಸಾಮಾನ್ಯವಾಗಿ DNAಗಳ ತುಣುಕುಗಳೇನಿದೆ ಆ DNA ತುಣುಕುಗಳು ನೆಗೆಟಿವ್ ಚಾರ್ಜನ್ನು ಹೊಂದಿರುತ್ತೆ. ಹಾಗಾಗಿ ಅವು ಪಾಸಿಟಿವ್ ಚಾರ್ಜ್ ಕಡೆ ಏನಾಗುತ್ತೆ? ಚಲಿಸುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ, ಇದು ಕೂಡ ಆರಾಮ್ ಈಸಿಯಾಗಿ ಗೆಸ್ ಮಾಡ್ಬೋದು ಸ್ನೇಹಿತರೆ ನೀವು. ಯಾವುದು ಗ್ರಹ ದೂರ ಇದೆ ಅದರ ಪರಿಭ್ರಮಣ ಅವಧಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಕ್ಲಿಯರ್? ನಮಗೆ ಫಸ್ಟ್ ಗೊತ್ತಿದೆ ವಿಮ್ ಜೇಸನ್ ಅಂತ. ಇಲ್ಲಿ ಜೇಸನ್ ಅಷ್ಟೇ ಕೊಟ್ಟಿದ್ದಾನೆ, ಸನ್ ಅಂತ. ಕ್ಲಿಯರ್? ಅಂದರೆ ಜುಪಿಟರ್, ನೆಕ್ಸ್ಟ್ ಸನ್, ಸ್ಯಾಟರ್ನ್, ಯುರೇನಸ್ ಅಂಡ್ ನೆಪ್ಚೂನ್. ನಾವು ಈ ಕಡೆ ಹತ್ತಿರ ಬಂದಾಗ ಗ್ರಹಗಳೇನಾಗಿರುತ್ತೆ? ಭೂಮಿಯ ಗುರುತ್ವದಿಂದ ಬಹಳ ವೇಗವಾಗಿ ತಿರುಗ್ತಾ ಇರುತ್ತೆ. ದೂರ 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 ಹೋದಾಗ ನಿಧಾನವಾಗಿ ತಿರುಗ್ತಾ ಇರುತ್ತೆ. ಹಾಗಾಗಿ ಈಗ ನಮಗೆ ಈ ಜೆ ಅಂದರೆ ದಟ್ ಇಸ್ ಗುರು ಅಂದ ತಕ್ಷಣ ನಮಗೆ ಸೆಕೆಂಡ್ ಒನ್ ಆಪ್ಷನ್ ಆಗತ್ತೆ. ಗುರು ಆದ ನಂತರ ಶನಿ ಸಿಗತ್ತೆ, ಶನಿ ದಟ್ ಈಸ್ ದ ಇದು ಆಪ್ಷನ್ ಆಗತ್ತೆ. ಯುರೇನಸ್ ಅಂದರೆ ದಟ್ ಈಸ್ ದ ಇದು ಆಪ್ಷನ್ ಆಗತ್ತೆ. ದೂರ ಹೋಗ್ತಾ ಹೋಗ್ತಾ ನೆಪ್ಚೂನ್ ಅಂದರೆ ದಟ್ ಈಸ್ ದ ಇದು ಆಪ್ಷನ್ ಆಗತ್ತೆ. ಕ್ಲಿಯರ್? ಹಾಗಾದರೆ ಗುರುಗೆ ಆಪ್ಷನ್ ಯಾವುದಪ್ಪ ಅಂದರೆ ಯಾವುದು ಕಡಿಮೆ ಇದೆ ಅದು, ದಟ್ ಈಸ್ ಸೆಕೆಂಡ್ ಒನ್ ಗುರುಗೆ ಆಪ್ಷನ್. ನೆಕ್ಸ್ಟ್ ಶನಿಗೆ ದಟ್ ಈಸ್ ದ ಫೋರ್ತ್ ಒನ್, ಶನಿಗೆ ಆಪ್ಷನ್. ಯುರೇನಸ್ ಫಸ್ಟ್ ಒನ್ ಆಪ್ಷನ್. ನೆಕ್ಸ್ಟ್ ನೆಪ್ಚೂನ್ ದಟ್ ಈಸ್ ದ ಥರ್ಡ್ ಆಪ್ಷನ್. ಹಾಗಾದರೆ 2, 4 ಎಲ್ಲಿದೆ ಅದು ಸರಿಯಾಗಿ ಹುಡುಕಿದರೆ ಸಿಕ್ಬಿಡುತ್ತೆ. ಮನೆ 2, 4, ನೆಕ್ಸ್ಟ್ 1, 3 ದಟ್ ಈಸ್ ಫೋರ್ತ್ ಈಸ್ ದ ರೈಟ್ ಆನ್ಸರ್. ಜಸ್ಟ್ ಗೆಸ್ ಮಾಡಿದರೆ ಈ ಆನ್ಸರ್ನ ನಾವು ಲೆಕ್ಕ ಮಾಡ್ಬೋದು ಸ್ನೇಹಿತರೆ. ನೋಡಿ, ಈ ಹೇಳಿಕೆಗಳನ್ನು ಗಮನಿಸಿ. ಅಂದರೆ ನಿಮಗೆಲ್ಲ ಗೊತ್ತಿದೆ ಫ್ಯೂಸ್ ಅಂತಕ್ಕಂಥದ್ದು ಏನು ವೈರ್ ಇದೆ ಅದಕ್ಕೆ ಹೈ ರೆಸಿಸ್ಟೆಂಟ್, ಹೆಚ್ಚು ರೋಧ ಇರುತ್ತೆ, ಮತ್ತು ಕಡಿಮೆ ದ್ರವಣ ಬಿಂದು ಇರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಹೈ ರೆಸಿಸ್ಟೆನ್ಸ್ ಇರುತ್ತೆ, ನೆಕ್ಸ್ಟ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಹಾಗಾಗಿ ಏಕ್ದಮ್ ಮನೆ ಒಳಗಡೆ ಅತಿಯಾದ ಪ್ರವಾಹ ಕರೆಂಟ್ ಬಂತು ಅಂದರೆ ಆ ಕರೆಂಟನ್ನು ಅಲ್ಲೇ ಸ್ಟಾಪ್ ಮಾಡಿ, ಅಂದರೆ ಅದೇನೋ ಒಂದು ಮೆಕ್ಯಾನಿಸಮ್ ಆಗುತ್ತೆ. ಆ ಮೆಕ್ಯಾನಿಸಮ್ ಮಾಡಿ ಏನು ಇಲ್ಲ, ಓವರ ಕರೆಂಟ್ ಬಂದರೆ ಹೆಚ್ಚು ರೋಧ ಬಂದಾಗ ಏನು ಈ ಫ್ಯೂಸ್ ವೈರ್ ದಟ್ ಈಸ್ ಏನು ಸೀಸ ಮತ್ತು ತವರದಿಂದ ಮಾಡಿರ್ತಕ್ಕಂಥ ಫ್ಯೂಸ್ ವೈರ್ ಇದೆ ಅಲ್ವಾ, ಹೆಚ್ಚು ರೋಧ ಇರೋದ್ರಿಂದ ಕರೆಂಟ್ ಹೆಚ್ಚು ಬಂದಾಗ ರೋಧ ಜಾಸ್ತಿ ಇರೋದ್ರಿಂದ ಬಿಸಿ ಆಗಿಬಿಡತ್ತೆ. ಬಿಸಿ ಆಗಿಬಿಟ್ಟು ಏನಾಗ್ಬಿಡತ್ತೆ? ಕಟ್ ಆಗಿಬಿಡತ್ತೆ. ಕಟ್ ಆದಾಗ ಹೆಚ್ಚು ಕರೆಂಟ್ ಮನೆ ಒಳಗಡೆ ಹೋಗಲ್ಲ. ಹಾಗಾದರೆ ಈಗ ಮನೇಲಿ ಇರ್ತಕ್ಕಂಥ ಗೃಹ ವಿದ್ಯುತ್ ಮಂಡಲವನ್ನು ಏನು ಮಾಡುತ್ತೆ? ಇದು ರಕ್ಷಣೆ ಮಾಡುತ್ತೆ. ಹಾಗಾಗಿ ಹೇಳಿಕೆ 1 ಇಸ್ ರೈಟ್. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ನೋಡಿ ಇಲ್ಲ, ನಾವು ಸರಣಿ ಕ್ರಮದಲ್ಲಿ ಜೋಡಿಸ್ತೀವಿ. ಸಮಾಂತರ ಕ್ರಮಣದಲ್ಲಿ ಜೋಡಿಸಿದ್ರೆ ಏನಾಗ್ಬಿಡುತ್ತೆ ಅಂದರೆ ಫ್ಯೂಸ್ ಕಟ್ಟಾದರೂ ಮನೆ ಒಳಗಡೆ ಕರೆಂಟ್ ಹರಿತಾ ಇರುತ್ತೆ. ಸರಣಿ ಕ್ರಮದಲ್ಲಿ ನಾವು ಜೋಡಿಸಿರೋದ್ರಿಂದ ಸರಣಿ ಕ್ರಮದಲ್ಲಿ ಒಂದು ಮಂಡಲ ಕಡಿತಗೊಂಡರೆ ಇಡೀ ಮಂಡಲನ ಏನಾಗ್ಬಿಡತ್ತೆ? ಆಫ್ ಆಗಿಬಿಡತ್ತೆ. ಹಾಗಾಗಿ ಗೃಹ ವಿದ್ಯುತ್ ಮಂಡಲದಲ್ಲಿ
ಫ್ಯೂಸನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತೀವಿ, ಸಮಾಂತರ ಕ್ರಮದಲ್ಲಿ ಜೋಡಿಸಿರಲ್ಲ. ಹಾಗಾಗಿ ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ತಪ್ಪಿದೆ. ಹಾಗಾದರೆ ಹೇಳಿಕೆ 1, ಹೇಳಿಕೆ 2 ಸರಿ ಇದೆ ತಪ್ಪು, ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪು, ಅದು ತಪ್ಪು. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ದಟ್ ಇಸ್ ದ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ನೆಕ್ಸ್ಟ್ GPS, ಡೈರೆಕ್ಟ್, ಇಸ್ರೋ ಅಂಡ್ AIE. ಓಕೆ, ಇದನ್ನು ಹಾಕ್ಕೊಂಡ್ರೆ ನಿಮಗೆ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ. ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸ್ತಾರೆ. ಯಾಕೆ ಅಂದರೆ ನಮಗೆ ರೆಸಿಸ್ಟೆನ್ಸ್ ಏನಾಗಬೇಕು, ರೆಸಿಸ್ಟಿವಿಟಿ ಏನಾಗಬೇಕು, ನಮಗೆ ಘಟಕ ಲೋಹಗಳಿಗಿಂತ ಏನಾಗಿರಬೇಕು, ಜಾಸ್ತಿ ಇರಬೇಕು. ಇದು ಕೂಡ ಸಾಧನಶಂಕರ ಅಕಾಡೆಮಿ ನೈಕ್ರೋಮ್ ಲೋಹದಲ್ಲಿ ಹೇಳಿದ್ದೀನಿ ನಾನು. ನೈಕ್ರೋಮ್ ಅಂತಕ್ಕಂಥ ಮಿಶ್ರಲೋಹ, ಇದರ ರೋಧಶೀಲತೆಯನ್ನು ಏನು ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ನಿಕ್ಕಲ್ ಇದೆ, ನೆಕ್ಸ್ಟ್ ಕ್ರೋಮಿಯಂ ಇದೆ ಮತ್ತು ಐರನ್ ಇದೆ. ಈ ಎಲ್ಲ ಘಟಕಾಂಶಗಳಿಗಿಂತ ಇವು ಮೂರನ್ನು ಮಿಕ್ಸ್ ಮಾಡಿದಾಗ ಇದರ ರೋಧಶೀಲತೆ ಏನಾಗತ್ತೆ, ಜಾಸ್ತಿ ಆಗತ್ತೆ. ಆವಾಗ ಹೆಚ್ಚು ಉಷ್ಣವನ್ನು ಉತ್ಪತ್ತಿ ಮಾಡುತ್ತೆ. ಸೊ ಇದನ್ನೆಲ್ಲ ನಾನು ಆ್ಯಪಲ್ಲಿ ನಿಮ್ಮ ಜೊತೆಗೆ ಈಸಿಯಾಗಿ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಸುರೇಶನು ಕಳೆದ ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿರುವ, ನೋಡಿ ಸಿಂಪಲ್, ತಾಮ್ರದ ಪಾತ್ರೆ ಮೊಸರು ಅಂತ ಕೇಳಿದ್ದೇನೆ. ಮೊಸರಲ್ಲಿ ಯಾವ ಆ್ಯಸಿಡ್ ಇದೆ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಲ್ಯಾಕ್ಟಿಕ್ ಆ್ಯಸಿಡ್ ಏನಿದೆ, ದಟ್ ಇಸ್ ಲೋಹದ ಜೊತೆಗೆ ಆಮ್ಲ ಏನಾಗತ್ತೆ, ವರ್ತಿಸುತ್ತೆ. ಹಾಗಾಗಿ ಲೋಹದ ಜೊತೆಗೆ ಆಮ್ಲ ವರ್ತಿಸೋದ್ರಿಂದ ಸೊ ಅವನಿಗೆ ಆಹಾರ ಕೆಡತ್ತೆ, ಸೊ ಆ ಮೊಸರು ಕೆಡತ್ತೆ, ಹೊಟ್ಟೆ ನೋವಿನ ಅನುಭವ ಆಗತ್ತೆ. ಹಾಗಾಗಿ ಯಾವುದೇ ಮೊಸರೇನಿದೆ ಅಥವಾ ಹುಳಿ ಅಂಶಗಳೇನಿದೆ ಇದನ್ನು ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಣೆ ಮಾಡಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ಆಮ್ಲಗಳಿಗೆ ಸಂಬಂಧಪಟ್ಟಂತ ಇದು ಕೂಡ ಸಾಧನಶಂಕರ ಅಕಾಡೆಮಿ ಯೂಟ್ಯೂಬಲ್ಲೂ ಇದೆ, ನೆಕ್ಸ್ಟ್ ಆ್ಯಪಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಆಮ್ಲಗಳಿದೆಯಲ್ವಾ, ಅದಕ್ಕೆ ಹುಳಿ ರುಚಿ ಇರುತ್ತೆ, ಸೌರಿನ್ ಟೇಸ್ಟ್ ಇರುತ್ತೆ. ಪ್ರತ್ಯಾಮ್ಲಗಳಿಗೆ ಕಹಿ ರುಚಿ ಇರುತ್ತೆ. ಇದೆರಡೂ ಕೂಡ ಉಲ್ಟಾ ಇದೆ. ಕ್ಲಿಯರ್? ಹಾಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2 ಕೂಡ ಸರಿ ಇಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್. ಹೇಳಿಕೆ 1 ಸರಿ, ಹೇಳಿಕೆ ಸರಿ, ಹೇಳಿಕೆ 2 ಸರಿ, ನೋ. ಎರಡೂ ಕೂಡ ಏನಾಗಿದೆ, ತಪ್ಪಾಗಿದೆ. ಇದು ತಪ್ಪಾಗಿದೆ, ಇದು ತಪ್ಪಾಗಿದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇದಂತೂ ನಾನು 1000 ಸತಿ ಹೇಳಿದ್ದೀನಿ. ಕ್ಲಿಯರ್? ಹೆಂಗೆ? ಹಿತ್ತಾಳೆ, ಕಂಚು, ಜರ್ಮನ್ ಸಿಲ್ವರ್, ಗನ್ ಮೆಟಲ್, ಸಿಂಪಲ್, ತಾಸ, ತಾತ, ತಾಸ, ತಾತ, ತಾತ, ನೀಸ ಅಂತ ಹೇಳಿದೆ. ಬಟ್ ಇಲ್ಲಿ ಗೂಟ ಹೊಡೆದಾನೆ, ಸಿಂಬಲ್ ಕೊಟ್ಬಿಟ್ಟಿದ್ದಾನೆ. ಕ್ಲಿಯರ್? ದಿಸ್ ಇಸ್ ದ ಬ್ರಾಸ್, ದಿಸ್ ಇಸ್ ದ ಬ್ರಾಂಜ್. ನೋಡ್ಕೊಳ್ಳಿ. ಕಾಪರ್ CU, ದಟ್ ಇಸ್ ದ ZN, CU, ದಟ್ ಇಸ್ ದ SN. ಓಕೆ, ಇಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಕ್ಲಿಯರ್? ಹಾಗಾದ್ರೆ ಸಿಂಪಲ್, ನಮಗೆ ಬ್ರಾಸ್ ಎಲ್ಲಿದೆ, ಹಿತ್ತಾಳೆ ಎಲ್ಲಿದೆ, ಹಿತ್ತಾಳೆ. ಕ್ಲಿಯರ್? ಹಿತ್ತಾಳೆ ಎಲ್ಲಿದೆ ಅಂದರೆ ಸಿಂಪಲ್, ಅಲ್ಲಿ ನಮಗೆ ಹಿತ್ತಾಳೆ CU, ZN, O. ದಿಸ್ ಇಸ್ ದ ಸೆಕೆಂಡ್ ಒನ್ ಇಸ್ ರೈಟ್. ಕ್ಲಿಯರ್? ನೆಕ್ಸ್ಟ್ ಕಂಚೆಲ್ಲಿದೆ, ಅಲ್ಲಿ CU, SN. ಹಾಗಾದ್ರೆ ಕಂಚೆಲ್ಲಿದೆ CU, SN. ಈ 2 ಮತ್ತು 4 ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡೋಣ. 2, 4 ಎಲ್ಲಿ ಸ್ಟಾರ್ಟ್ ಆಗಿದೆ. ಓ, ದಟ್ ಇಸ್ ಎ ಇಸ್ ದ ರೈಟ್ ಆನ್ಸರ್. ಮತ್ತೆ ನೋಡೋಣ, ಸಾಲ್ಡರ್ ಗನ್ ಅಂತ, ಸೀತಾ, ಕಿಲ್, ಸಾಲ್ಡರ್ ಗನ್. ದಿಸ್ ಇಸ್ ದ 1. ಕ್ಲಿಯರ್? ನೆಕ್ಸ್ಟ್ ಪಾದರಸ, ಅಮಾಲ್ಗಮ್ ಅಂದರೆ ಪಾದರಸ ಇದ್ದೇ ಇರುತ್ತೆ. ದಟ್ ಇಸ್ ದ ಥರ್ಡ್ ಒನ್. ದಟ್ ಇಸ್ ದ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನಮ್ಮ ಅಕಾಡೆಮಿಯಲ್ಲಿ ಇದನ್ನು ಇನ್ ಡೀಟೇಲ್ ಆಗಿ ಹೇಳಿದ್ದೀವಿ, ನೋಡ್ಕೊಳ್ಳಿ ಸ್ನೇಹಿತರೆ. ದೂರದರ್ಶನ ನಳಿಕೆ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲ, ಜಡ ಅನಿಲಗಳನ್ನು ಯೂಸ್ ಮಾಡ್ತೀವಿ. ಕ್ರಿಪ್ಟಾನ್ ಮತ್ತು ಜನಾನ್ ಅಂತಕ್ಕಂತಹ ನೋಬೆಲ್ ಗ್ಯಾಸಸ್ಗಳನ್ನು ಬಳಸ್ತೀವಿ ಸ್ನೇಹಿತರೆ. ನಿನ್ನೆ ನಾನು ಒಂದು ಬ್ಯೂಟಿಫುಲ್ ಕ್ಲಾಸ್ ಮಾಡಿ ಹಾಕಿದ್ದೆ, ಅದರಲ್ಲಿ ಹೇಳಿದ್ದೀನಿ ನಾನು, ಈ ರೆಡ್ ಕಲರ್ ಏನಿದೆ, ರೆಡ್ ಕಲರ್ ಇದರದ ತರಂಗ ದೂರ, ವೇವ್ ಲೆಂತ್ ಏನಾಗಿದೆ, ಜಾಸ್ತಿ ಇದೆ. ತರಂಗ ದೂರ ಏನಾಗಿದೆ, ಜಾಸ್ತಿ ಇದೆ. ಹಾಗಾಗಿ ಇದು ಕಡಿಮೆ ಚೆದರುತ್ತೆ, ಕನಿಷ್ಠ ಚೆದರುತ್ತೆ, ಅತಿ ದೂರ ಚಲಿಸುತ್ತೆ. ಕನಿಷ್ಠ ಚೆದುರುತ್ತದೆ, ಅತಿ ದೂರ ಚಲಿಸುತ್ತೆ. ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸಾವಯವ ಅವಶೇಷಗಳು, ಮಲಿನಗೊಂಡ ಬಾವಿಗಳು, ನೀರನ್ನು, ಇದೆಲ್ಲ ತುಂಬ ಸತಿ ನಾವು ಯೂಸ್ ಮಾಡಿರ್ತಕ್ಕಂಥ, ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಪೊಟಾಷಿಯಂ ಪರ್ ಮ್ಯಾಂಗನೇಟ್, ಇದನ್ನು ನಾವು ಬಳಸ್ತೀವಿ. ನೆಕ್ಸ್ಟ್ ಇದನ್ನು ಕೂಡ ನಾವು ಈಸಿಯಾಗಿ ಗೆಸ್ ಮಾಡ್ಬೋದು. ಕ್ಲಿಯರ್? ಹೆಂಗೆ ಗೆಸ್ ಮಾಡ್ಬೋದು? ಎಕ್ಸಾಂಪಲ್, ಪ್ಲಾನ್ ಮಾಡೋದು ಯಾವುದಕ್ಕೆ, ಕ್ಷೇತ್ರಗಳಿಗೆ. ಓಕೆ, ದಟ್ ಇಸ್ ದ ಸೆಕೆಂಡ್ ಒನ್. ಗ್ರಾಫ್ ಅಂತ ಇದೆ, ದಟ್ ಇಸ್ ದ ನಕ್ಷೆ. ಓಕೆ, ಏನು ಗೊತ್ತೇ ಇಲ್ಲ ಅಂದ್ರೂ. ಓಕೆ, ಬಾರೋ ಅಂದರೆ ಒತ್ತಡ, ದಟ್ ಇಸ್ ದ ಥರ್ಡ್ ಒನ್. ಕ್ಲಿಯರ್? ಥರ್ಮೋಮೀಟರ್, ದಟ್ ಇಸ್ ದ ಉಷ್ಣಾಂಶ. ಕ್ಲಿಯರ್? ಹಾಗಾದರೆ 2, 1, 3 ಎಲ್ಲಿದೆ, 2, 1, 3, 4, ದಟ್ ಇಸ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಧನ್ಯವಾದ. ಸಾಧನಶಂಕರ ಅಕಾಡೆಮಿ ಆ್ಯಪನ್ನು ಪಕ್ಕ ಪೊಲೀಸ್ ಕಾನ್ಸ್ಟೇಬಲ್ ಏನು ಮತ್ತೆ ನೀವು ಎಕ್ಸಾಮ್ ಬರೀತೀರ 2 ತಿಂಗಳಲ್ಲಿ, 100% ಈಗೇನು
KE ಅವರು ಮಾಡಿದ್ದಾರೆ ಅದೇ ಥರ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಪಕ್ಕಾ ನೆಕ್ಸ್ಟ್ ಬರ್ತಕ್ಕಂಥ ಸೈನ್ಸ್ ಕ್ವಶನ್ಸ್ಗಳನ್ನ ನೀವು ನೀಟಾಗಿ ಡೀಲ್ ಮಾಡಬೇಕು. ಸೊ ಸೈನ್ಸ್ಗೆ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಕೋರ್ಸನ್ನು ತಗೊಳ್ಳಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ, ಬಾಯ್.